ಮಿಥುನ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಮಿಥುನ ರಾಶಿಯವರು ಒಂದು ಸ್ವಲ್ಪ ಈ ದ್ವಿಸ್ವಭಾವ ಅಂದರೆ ಒಂದು ಸ್ಥಿರವಾದ ಒಂದೇ ಗುರಿಯನ್ನು ಇಟ್ಕೊಂಡು ಹೋಗ್ಲಿಕ್ಕೆ ಬಹಳ ಕಷ್ಟಪಡ್ತಕ್ಕಂತಹ ಒಂದು ವ್ಯಕ್ತಿಗಳಾಗಿರ್ತಾರೆ. ಇಲ್ಲೇನಾಗ್ಬಿಡುತ್ತೆ, ಆ ಮೈಂಡ್ ಕಾನ್ಸಂಟ್ರೇಟ್ ಮಾಡಕ್ ಬಿಡಲ್ಲ. ಜೀವನದಲ್ಲಿ ಯಶಸ್ಸು ಸಾಧಿಸಲಿಕ್ಕೆ ಬಹಳ ಕಷ್ಟಪಡ್ತಾ ಇರ್ತೀರ. ಅದೃಷ್ಟವೇ ಇಲ್ಲವೇನೋ ಅನ್ನುವಷ್ಟು ಬೇಸರ ಪಡ್ತೀರಾ. ಯಶಸ್ಸು ಅನ್ನೋದು ಕಣ್ಣಿಗೆ ಕಾಣಿಸ್ತಾ ಇದೆ ಗುರುಗಳೇ, ಕೈಗೆ ಸಿಗ್ತಾ ಇಲ್ಲ. ಕೈಗೆ ಸಿಗ್ತಾ ಇದೆ ಗುರುಗಳೇ, ಬಾಯಿಗೆ ಬರ್ತಾ ಇಲ್ಲ. ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ. ಏನು ಮಾಡೋದು? ಬಹಳ ಜನ ಕೇಳ್ತಾರೆ, ಏನು ನಮ್ಗೆ ಅದೃಷ್ಟನೇ ಇಲ್ವಾ ಹಂಗಾರೆ ಮಿಥುನ ರಾಶಿ ಅವರಿಗೆ? ಬರೇ ನಗ್ತಾ, ಇನ್ನೊಬ್ರು ನಗಿಸ್ತಾ, ಖುಷಿ ಖುಷಿಯಾಗಿರೋ ಥರ ತೋರಿಸ್ಕೊಳ್ತಾ ಇದ್ದೀವಿ, ಬಟ್ ಒಳಗಡೆ ದುಃಖ ಆಗೇ ಇದೆ. ಯಾಕೆಂದ್ರೆ ಆ ಸಾಧನೆ ಆಗ್ತಾ ಇಲ್ಲ. ಎಲ್ಲ ಮುಂದೋಟೋಗ್ಬಿಟ್ರು, ಸ್ನೇಹಿತರೆಲ್ಲ ಮುಂದೋಗ್ಬಿಟ್ರು. ನಿಮ್ಗಿನ್ನ ಎಲ್ಲ ಒಡ ಹುಟ್ಟಿದವರು ಕೂಡ ಎಲ್ಲ ಸಾಧನೆ ಮಾಡ್ತಾರೆ, ಎಲ್ಲ ಚೆನ್ನಾಗಿದ್ದಾರೆ, ನೀವು ಮಾತ್ರ ಕಷ್ಟಪಡ್ತಾ ಇದ್ದೀರಾ ಅನ್ನುವಂತಹ ದುಃಖ ನಿಮ್ಮಲ್ಲಿದೆ. ಆ ಸಾಧನೆ ಇಲ್ಲ, ತುದಿಗ ಅದಕ್ಕೆ ಹೋಗಿ ರೀಚ್ ಆಗಕ್ಕಾಗ್ತಾ ಇಲ್ಲ ಅನ್ನುವ ದುಃಖ ಹಾಗೇ ಇದೆ ನಿಮ್ಮಲ್ಲಿ. ಆ ದುಃಖ ಹಾಗೇ ಇದೆ. ಸೊ ಆದ್ರಿಂದ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತಕ್ಕಂತಹ ವಿಚಾರ, ಪ್ರತಿಯೊಬ್ಬ ಯಾರು ಮಿಥುನ ರಾಶಿ ನೋಡ್ತಾರೆ ಈ ವಿಡಿಯೋನ ಎಂಡ್ ತನಕ ನೋಡಿ. ನಿಮಗೆ ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ಕೊಡ್ತಕ್ಕಂತಹ ರಹಸ್ಯಮಯವಾದಂತಹ ವಿಶೇಷ ವಿಚಾರಗಳನ್ನು ನಾನೀಗ ನಿಮಗೆ ತಿಳಿಸಲಿದ್ದೇನೆ. ವೀಕ್ಷಕರೇ, ಬಹಳ ಜನ ಒಂದು ತಪ್ಪು ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡ್ತಕ್ಕಂಥ ವಿಚಾರ ಏನಂತಂದ್ರೆ, ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅನ್ನೋ ಥರ, ಏನೇ ಸಮಸ್ಯೆ ಬಂದರೂ ಶನೇಶ್ವರ ಕಾರಣ ಅನ್ನೋ ಥರ ನೋಡ್ಬಿಡ್ತಾರೆ. ಶನೇಶ್ವರ ದೇವರನ್ನ ಒಂಥರ ಭಯ ಉಂಟಿಸುವ ದೇವರ ಥರ ಪ್ರೊಜೆಕ್ಟ್ ಮಾಡಿ ಬಿಟ್ಟುಬಿಡ್ತಾರೆ. ತಪ್ಪು. ನಿಮಗೆ ಹೇಳ್ತೇನೆ, ಮಿಥುನ ರಾಶಿಯವರಿಗೆ ನಿಮಗೆ ಜೀವನದಲ್ಲಿ ಅದೃಷ್ಟ ಬೇಕು ಅಂತಾದ್ರೆ, ನೀವು ಜೀವನದಲ್ಲಿ ಅದೃಷ್ಟವನ್ನು ನೋಡಬೇಕು. ಉದ್ಯೋಗ ಮಾಡ್ತಾ ಇದ್ದೀರಾ, ಜಾಬಲ್ಲಿ ಏನೂ ಏಳಿಗೆ ಇಲ್ಲ. ಇನ್ನು ಕೆಲವು ಎಷ್ಟೋ ಜನ ಮಿಥುನ ರಾಶಿಯವರಿಗೆ ಜಾಬೇ ಇಲ್ಲ. ಜಾಬ್ ಇದ್ದವರಿಗೆ ಜಾಬಲ್ಲಿ ಏಳಿಗೆ ಇಲ್ಲ, ಏನೋ ಸ್ಯಾಲ್ರಿ ಹೈಕ್ ಇಲ್ಲ, ಪ್ರಮೋಷನ್ ಇಲ್ಲ, ಒಂಥರ ಇಷ್ಟ ಇಲ್ಲದ ಕೆಲಸವನ್ನ ಕಷ್ಟಪಟ್ಟು ಮಾಡ್ತಾ ಇದ್ದೀರಾ, ಆಗ್ತಾ ಇಲ್ಲ ನಿಮ್ಮ ಕೈನಲ್ಲಿ ಅನ್ನೋ ರೀತಿಯಲ್ಲಿದ್ರು ಕೂಡ ಎಲ್ಲರಿಗೂ ಅದೃಷ್ಟ ಬೇಕು ತಾನೆ? ಅಥವಾ ನೀವು ಮಿಥುನ ರಾಶಿಯವರು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅದೃಷ್ಟ ಬೇಕಾ? ಎಲ್ಲರಿಗೂ ಆಗ್ತಾ, ನನ್ನ ಹತ್ರ ತುಂಬಾ ಯುನೀಕ್ ಆಗಿ ತುಂಬಾ ಚೆನ್ನಾಗಿ ಕಷ್ಟಪಟ್ಟು ನಾನು ಅಂಗಡಿ, ವ್ಯಾಪಾರ, ವ್ಯವಹಾರ, ಇಂಡಸ್ಟ್ರಿ ಎಲ್ಲ ನಡೆಸ್ಕೊಂಡು ಹೋಗ್ತಿದ್ದೀನಿ, ಬಟ್ ಯಶಸ್ಸು ಸಿಗ್ತಾ ಇಲ್ಲ. ತುಂಬಾ ಕಷ್ಟಪಡ್ತಾ ಇದ್ದೀನಿ, ತುಂಬಾ ಹಾರ್ಡ್ ವರ್ಕ್, ಬುದ್ಧಿವಂತಿಕೆ ಎಲ್ಲ ಮಾಡ್ತಾ ಇದ್ದೀನಿ, ಬಟ್ ಅದೇನೋ ಅದೃಷ್ಟ ಜೀವನದಲ್ಲಿ ಇಲ್ಲ ಅನ್ಸುತ್ತೆ. ಈ ರಾಶಿಯಲ್ಲೇ ಹುಟ್ಟಬಾರ್ದಾಗಿತ್ತು ಗುರುಳೆ ಅಂತಾರೆ. ತಪ್ಪು. ಯಾವ ರಾಶಿಯಲ್ಲಿ ಹುಟ್ಟಿದ್ರು ಯಾವ ರಾಶಿಯೂ ಕೆಡಕಲ್ಲ, ಯಾವ ರಾಶಿಯೂ ಅತ್ಯಂತ ಶ್ರೇಷ್ಠ ಅಂತಲ್ಲ. ಎಲ್ಲ ರಾಶಿಗಳು ಉತ್ತಮವೇ. ನಾವು ಅಕಸ್ಮಾತ್ ಕಷ್ಟದಲ್ಲಿದ್ದರೆ ಅದಕ್ಕೆ ಕಾರಣವನ್ನು ಹುಡುಕೊಂಡು ಅದು ಪರಿಹಾರ ಮಾಡಿಕೊಳ್ಬೇಕು. ಈಗ ನೀವು ಮಿಥುನ ರಾಶಿಯವರು ನಿಮಗೆ ಜೀವನದಲ್ಲಿ ಅದೃಷ್ಟ ಬೇಕು ಅಂತಂದ್ರೆ ನಾನು ಶನೇಶ್ವರನ ಆರಾಧನೆ ಮಾಡ್ಕೊಳ್ಳಿ. ಕಾರಣ, ಶನಿ ನಿಮಗೆ ರಹಸ್ಯಮಯವಾಗಿ, ಶನೇಶ್ವರನೇ ನಿಮ್ಮ ರಹಸ್ಯಮಯವಾದ ಅದೃಷ್ಟ ದೇವತೆ. ರಹಸ್ಯಮಯವಾದ ಅದೃಷ್ಟ ದೇವತೆ ಯಾರು ಮಿಥುನ ರಾಶಿಗೆ? ಶನೇಶ್ವರ. ನೀವು ಎಷ್ಟು ಶನೇಶ್ವರನ ಆರಾಧನೆ ಮಾಡಿದ್ರೆ ಅಷ್ಟು ನಿಮಗೆ ಜೀವನದಲ್ಲಿ ಅಭಿವೃದ್ಧಿಯನ್ನ, ಶ್ರೇಯಸ್ಸನ್ನ, ಭಾಗ್ಯೋದಯವನ್ನ ಕೊಡ್ತಾನೆ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಶನಿ ಚೆನ್ನಾಗಿದ್ದಾನಾ, ನಿಮ್ಮ ಅದೃಷ್ಟ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಶನಿ ಚೆನ್ನಾಗಿಲ್ವಾ, ನಿಮ್ಮ ಅದೃಷ್ಟ ಒಂದು ಚೂರು ಚೆನ್ನಾಗಿರಲ್ಲ. ಅಂದ್ರೆ ಎಲ್ಲ ಲಾಸು ನಷ್ಟವೇ ನೋಡ್ತಾ ಇರುತ್ತೆ. ಅದರಿಂದ ಶನೇಶ್ವರನ ಆರಾಧನೆಯಿಂದ ಪ್ರತಿಯೊಬ್ಬ ಮಿಥುನ ರಾಶಿಯವರು ಸಹ ಅದೃಷ್ಟವನ್ನ ಜೀವನದಲ್ಲಿ ಖಂಡಿತ ಪಡಿತೀರಿ. ಏನ್ ಮಾಡಬೇಕು? ನಿಮಗೆ ಸಿಂಪಲ್ ಪರಿಹಾರಗಳನ್ನು ಹೇಳ್ತೇನೆ, ವಿಶೇಷ ಮಂತ್ರ ಪರಿಹಾರವನ್ನು ಕೂಡ ಕೊಡ್ತೇನೆ, ಒಂದು ಮಂತ್ರವನ್ನ, ಹಾಗೂ ಇನ್ನೂ ದೊಡ್ಡವಾದಂತಹ ಮಂತ್ರಗಳನ್ನು ನಿಮಗೆ ನಾನು ಈ ವಿಡಿಯೋ ಎಂಟಲ್ಲಿ ಕೊಡ್ತೇನೆ. ನೋಡಿ, ಬಹಳ ಪ್ರಮುಖವಾಗಿ ಶನಿವಾರ ಒಂದು ಹೊತ್ತು ಉಪವಾಸ ಮಾಡ್ಲಿಕ್ಕೆ ಸಾಧ್ಯವಾಗತ್ತಾ? ನೋಡಿ, ಈ BP, ಶುಗರು, ಮತ್ತೊಂದು ಇನ್ನೊಂದು ಆರೋಗ್ಯ ಬಾಧೆ ಇದ್ದರೂ ನಾನು ಅದನ್ನು ಹೇಳಲ್ಲ. ನಿಮ್ಮ ಎಲ್ಲ ರೀತಿಯಲ್ಲಿ ಸಶಕ್ತರಾಗಿದ್ದೀರಿ, ನಿಮಗೇನು ಆರೋಗ್ಯ ಬಾಧೆ ಇಲ್ಲ ಅಂದರೆ ಒಂದು ಹೊತ್ತು ಶನಿವಾರ ಒಂದು ಹೊತ್ತು ಉಪವಾಸ ಮಾಡಿದ್ರೆ ಸಾಕು. ಒಂದು ಇಡೀ ದಿನನೂ ನಾನು ಹೇಳಲ್ಲ, ಒಂದು ಹೊತ್ತು ಉಪವಾಸ ಮಾಡಿ. ಶನಿವಾರಗಳಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ನಾನ್ ವೆಜ್ ಕೂಡ ತಿನ್ನಬೇಡಿ. ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಮನೆಯಲ್ಲೇ ಕುಳಿತುಕೊಂಡು ಶನೇಶ್ವರನ ಅಷ್ಟೋತ್ತರವನ್ನು ಪಠನೆ ಮಾಡಿ, ಶನೇಶ್ವರನ ಸ್ತೋತ್ರಗಳನ್ನು ಪಠನೆ ಮಾಡಿ. ಇನ್ನೂ ಬೇಕಾ, ಮನೆ ಹತ್ತಿರವಿರುವ ಶನೇಶ್ವರ ದೇವಸ್ಥಾನಕ್ಕೆ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಶನಿವಾರದ ದಿವಸ, ವಾರದಲ್ಲಿ ಒಂದು ದಿವಸ ಶನಿವಾರ, ಮನೆ ಹತ್ತಿರ ಇರುವ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕಾಲು ನೋವು ಬರ ತನಕ ಪ್ರದಕ್ಷಿಣೆ ಮಾಡಿ, ಸ್ವಾಮಿಗೆ ಅಭಿಷೇಕ ಮಾಡಿಸಿ, ಒಂದು ಎಳ್ಳೆಣ್ಣೆ ದೀಪ ಹಚ್ಚಿ, ಒರಿಜಿನಲ್ ಕುಕಿಂಗ್ ಗ್ರೇಡ್ ಗಾಣದ ಎಳ್ಳೆಣ್ಣೆನೇ ಆಗಬೇಕು, ಎಳ್ಳೆಣ್ಣೆ ದೀಪ ಹಚ್ಚಿ, ಕರಿ ಎಳ್ಳೆಲ್ಲಿ ಬೇಕಾದ್ರೆ ಸ್ವಾಮಿಗೆ ಒಂದು ಅರ್ಚನೆ ಮಾಡಿಸಿ, ನೀಲಿ ಬಣ್ಣದ ಹೂ ಸಿಕ್ಕರೆ ಅದರಲ್ಲಿ ಅರ್ಚನೆ ಮಾಡಿಸಿ. ಶನೇಶ್ವರನ ಆರಾಧನೆ ಎಷ್ಟು ಜಾಸ್ತಿ ಮಾಡಿದ್ರೆ ಅಷ್ಟು ನಿಮಗೆ ಅದ್ಭುತವಾದಂಥ ಯಶಸ್ಸಿದೆ. ಜೀವನದಲ್ಲಿ ಅದೃಷ್ಟ ಅನ್ನುವಂಥದ್ದು ನಿಮಗೆ ಸಿಗ್ತದೆ. ಆಯಸ್ಸು, ಆರೋಗ್ಯ ಎಲ್ಲದೂ ಸಿಗ್ತದೆ, ಜೊತೆಗೆ ಅದೃಷ್ಟವೂ ಸಿಗ್ತದೆ. ಯಾಕೆಂದ್ರೆ ನಿಮಗೆ ಅಷ್ಟಮಾಧಿಪತಿ, ಭಾಗ್ಯಾಧಿಪತಿ ಮಿಥುನ ರಾಶಿಯವರಿಗೆ ಶನೇಶ್ವರನೇ.
ಈಗ ನಿಮಗೊಂದು ಅದ್ಭುತವಾದಂಥ ಪವರ್ಫುಲ್ ಮಂತ್ರವನ್ನ ಹೇಳ್ತಾನೆ. ಈ ಮಂತ್ರವನ್ನ, ಈ ಪರ್ಟಿಕ್ಯುಲರ್ ಮಂತ್ರವನ್ನ ಮಿಥುನ ರಾಶಿಯವರು ನೀವೇನ್ ಮಾಡಬೇಕು ಅಂತಂದ್ರೆ ಜಪ ಮಾಡಬೇಕು. 336 336 336 336 ಬಾರಿ ಈಗ ನಾನು ಮುಂದೆ ಹೇಳುವ ಮಂತ್ರವನ್ನು ಜಪ ಮಾಡಿಕೊಂಡ್ರೂ ಸಾಕು, ನಿಮಗೆ ಅದೃಷ್ಟ ಖಂಡಿತವಾಗಿ ಬರ್ತದೆ. ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೆ ಆ ವಿಶೇಷವಾದಂತಹ ಅದೃಷ್ಟ ಮಂತ್ರ, ನಿಮಗೆ ಅದೃಷ್ಟವನ್ನು ಕೊಡುವಂತಹ ಭಾಗ್ಯೋದಯ ಮಂತ್ರ ಮಿಥುನ ರಾಶಿಯವರಿಗೆ ಯಾವುದಪ್ಪ ಅಂತಂದ್ರೆ ಓಂ ನಮೋ ಭಗವತೆ ಶಂ ಶನೇಶ್ಚರಾಯ ರವಿನಂದನಾಯ ಛಾಯಾಸುತಾಯ ಶಂ ಮಮ ಭಾಗ್ಯಪ್ರದಾತ್ರೇ ನಮಃ. ಓಂ ನಮೋ ಭಗವತೆ ಶಂ ಶನೇಶ್ಚರಾಯ ರವಿನಂದನಾಯ ಛಾಯಾಸುತಾಯ ಶಂ ಮಮ ಭಾಗ್ಯಪ್ರದಾತ್ರೇ ನಮಃ. ಈ ಶಂ ಅನ್ನುವಂತಹ ಬೀಜಾಕ್ಷರವನ್ನ ಸಂಪುಟಿತ ಮಾಡಿ ಶನೇಶ್ವರನ ಒಂದು ಮಂತ್ರವನ್ನ ಇಲ್ಲಿ ಸಿದ್ಧಪಡಿಸಲಾಗಿದೆ. ಈ ಒಂದು ಮಂತ್ರ ಬಹಳ ಪವರ್ಫುಲ್ ಆಗಿರತಕ್ಕಂತಹ, ಅದರಲ್ಲಿಯೂ ಮಿಥುನ ರಾಶಿಯವರಿಗೆ ಅದೃಷ್ಟವನ್ನು ಕೊಡ್ತಕ್ಕಂತಹ ಮಂತ್ರವಾಗಿರುತ್ತೆ. ಇಲ್ಲಿ ನೀವು ತಪ್ಪು ಶನೇಶ್ವರ ಅಂತ ಹೇಳಕ್ ಹೋಗ್ಬಿಡಿ, ಶನೇಶ್ಚರ, ಶನೈಹಿ ಚರತಿ, ನಿಧಾನವಾಗಿ ಚಲಿಸುವವನು ಅಂತ ಅರ್ಥ. ಅದು ಈ ಬೀಜಾಕ್ಷರ ಸಹಿತ ಅದ್ಭುತವಾದಂತಹ ಮಿಥುನ ರಾಶಿಯವರಿಗೆ ಅದೃಷ್ಟವನ್ನು ಕೊಡತಕ್ಕಂತಹ ಶನಿ ಒಂದು ಮಂತ್ರ. ಯಾಕೆಂದ್ರೆ ವೃಷಭ ರಾಶಿಗೆ, ಮಿಥುನ ರಾಶಿಗೆ ಭಾಗ್ಯಾಧಿಪತಿ ಶನಿ. ಆದ್ರಿಂದ ಶನೇಶ್ಚರನ ಆರಾಧನೆ, ಸ್ವಲ್ಪ ನಿಧಾನವಾಗಿ ಜೀವನದಲ್ಲಿ ಬದಲಾವಣೆಗಳನ್ನು ಕಾಣ್ತೀರಾ. ಅದೃಷ್ಟ ನಿಮ್ಮ ಪಾಲಿಗೆ ಬರ್ತಾ ಇರ್ತದೆ. ಪ್ರತಿ ಶನಿವಾರ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ್ಮೇಲೆ 336 ಬಾರಿ ನೀವು ಮನೆಯಲ್ಲೋ ಶನೇಶ್ವರ ದೇವಸ್ಥಾನದಲ್ಲೋ ಕೂತ್ಕೊಂಡು ಈ ಮಂತ್ರವನ್ನ ನೀವು ಇದು ನೋಡಿ, ಸ್ಕ್ರೀನ್ ಮೇಲೆ ಕೂಡ ಕೊಟ್ಟಿದ್ದೆ ನಾನು. ಮಂತ್ರವನ್ನು ಬರ್ಕೊಂಡು ಬ್ಯಾಟ್ ಮಾಡಿಕೊಂಡು ಯಾವುದೇ ರೀತಿಯಾದಂತಹ ಗ್ರಾಮೆಟಿಕಲ್ ಮಿಸ್ಟೇಕ್ಸ್ ಇಲ್ಲದೆ ವ್ಯಾಕರಣ ಶುದ್ಧವಾಗಿ ದಯವಿಟ್ಟು ಅದನ್ನ ಜಪ ಮಾಡಿ, ಖಂಡಿತ ನಿಮ್ಗೆ ಅನುಕೂಲ ಆಗುತ್ತೆ. ಇಲ್ಲ ಇನ್ನೂ ಪವರ್ಫುಲ್ ಆಗಿರ್ತಕ್ಕಂಥದ್ದೇನಾದ್ರು ಒಂದು ಬೇಕಾ, ಅದಕ್ಕೆ ಭಾಗ್ಯ ಸೂಕ್ತ ಅಂತ ಹೇಳ್ತಾರೆ. ಯೋಮಾಗ್ನೇ ಭಾಗಿನಗಂ ಸಂತಮಥ ಭಾಗಂಚಿಕೀರ್ಷತಿ ಅಭಾಗಮಗ್ನೇ ತಂಕುರು ಮಾಮಗ್ನೇ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ಅದೊಂದು ವಿಶೇಷವಾದಂತಹ ಭಾಗ್ಯ ಸೂಕ್ತ ಅನ್ನೋದು ದೊಡ್ಡ ಮಂತ್ರ ಇದೆ. ಪ್ರಾತರಗ್ನಿಂ ಪ್ರಾತರಿಂದ್ರಗಂ ಭವಾಮಹಿ. ಈಗ ಅದು ಈಗ ಮುಂದೆ ಆ ಮಂತ್ರವನ್ನು ಹೇಳ್ತಾನೆ. ಈ ಸಂಪೂರ್ಣವಾದಂತಹ ಭಾಗ್ಯ ಸೂಕ್ತ ಅನ್ನೋದು ಏನಿದೆಯಲ್ಲ, ಇದನ್ನ ನೀವು ಜಪ ಮಾಡೋಕ್ಕಾಗಲ್ಲ. ಫಾರ್ ಸಪೋಸ್ ನೀವು ಮಿಥುನ ರಾಶಿಯವರೇ ಆಗಿ ಯಾವ ದೇವಸ್ಥಾನಕ್ಕೂ ಹೋಗಕ್ಕಾಗಲ್ಲ, ಅಲ್ಲಿ ಉಪವಾಸನೂ ಮಾಡೋಕ್ಕಾಗಲ್ಲ, ಇಲ್ಲಿ ಜಪನೂ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಆದರೂ ನಿಮಗೆ ಒಂದು ಅದೃಷ್ಟ ಅನ್ನತಕ್ಕಂಥದ್ದು ಬೇಕು ನಿಮ್ಮ ಜೀವನದಲ್ಲಿ ಅಂತ ಅಂದ್ರೆ ಭಾಗ್ಯ ಸೂಕ್ತ. ಇದು ವೇದ ಮಂತ್ರ, ಶ್ರುತಿ ಅಂತ ಕೇಳಿಸ್ಕೊಳ್ಳೋದಿದೆ ಅಷ್ಟೇ, ನೀವು ಹೇಳುವಂಥದ್ದಲ್ಲ. ಆಯ್ತಾ? ಇದನ್ನು ಕೇಳಿಸ್ಕೊಳ್ಬೇಕು ನೀವು. ಈ ಮಂತ್ರವನ್ನು ನಾನೀಗ ಸಂಪೂರ್ಣವಾಗಿ ಹೇಳ್ತೇನೆ, ಅದನ್ನು ಕೇಳಿಸ್ಕೊಳ್ಳಿ, ಡೈಲಿ ಕೇಳಿಸ್ಕೊಳ್ತಾರೆ. ಅದಕ್ಕೆ ₹1 ಖರ್ಚಿನ ರಿವೈಂಡ್ ಮಾಡಿದ ಕೇಳಿಸ್ಕೊಂಡ ಅಷ್ಟೇ. ಆ ಭಾಗ್ಯ ಸೂಕ್ತ ಮಂತ್ರನ ಕೇಳಿಸ್ಕೊಂಡ್ರು ಕೂಡ ನಿಮಗೆ ಅದೃಷ್ಟ ಉಂಟಾಗ್ತದೆ. ಅಷ್ಟೇ ಅಲ್ಲ, ಇದೇ ಭಾಗ್ಯ ಸೂಕ್ತ ಮಂತ್ರದಿಂದ ಜನವರಿ 13ನೇ ತಾರೀಕು ನಾವು ಭಾಗ್ಯ ಸೂಕ್ತ ಹೋಮವನ್ನು ಮಾಡ್ತಾ ಇದ್ದೇವೆ. ಭಾಗ್ಯ ಸೂಕ್ತ ಹೋಮವನ್ನು ಮಾಡಿ ವಿಶೇಷವಾಗಿ ಒಂದು ಕಂಕಣ ದಾರವನ್ನು ಕೊಡ್ತೇವೆ. ಪ್ರತಿಯೊಬ್ಬ ಮಿಥುನ ರಾಶಿಯವರು ಈ ಭಾಗ್ಯ ಸೂಕ್ತ ಹೋಮದಲ್ಲಿ ಅಭಿಮಂತ್ರಿತ ಕಂಕಣ ದಾರವನ್ನ ದಯವಿಟ್ಟು ನೀವು ಕಟ್ಕೊಳ್ಬೇಕು. ಕೈಯಲ್ಲಿ ಎಲ್ಲರೂ ಸಹ ಬಲಗೈಯಲ್ಲಿ ಕಟ್ಕೊಳ್ಳಿ ಇದನ್ನ. ಆಯ್ತಾ? ಪ್ರತಿಯೊಬ್ಬರ ಕೈನಲ್ಲೂ ಭಾಗ್ಯ ಸೂಕ್ತ ಹೋಮದಲ್ಲಿ ಅಭಿಮಂತ್ರಿತ ಕಂಕಣ ದಾರ ಇರಬೇಕು. ಅದೃಷ್ಟ ನಿಮ್ಮ ಹತ್ರ ಬರಲೇಬೇಕು. ಯಾವುದೇ ರೀತಿ ಮುಗಿದೇ ಹೋಯ್ತು, ಸಿಗಾಕಂಡೆ, ಮುಗಿದೋಯ್ತು, ನನಗೆ ಯಾವುದೇ ಅದೃಷ್ಟ ಜೀವನದಲ್ಲಿ ದುಃಖ ಇದೆಲ್ಲ ಎಂಡ್ ಆಗಬೇಕು, ಅದೃಷ್ಟ ಬರಬೇಕು ನಿಮ್ಮ ಜೀವನದಲ್ಲಿ. ಭಾಗ್ಯ ಸೂಕ್ತ. ಆಮೇಲೆ ಅದೃಷ್ಟ ಹಾಳಾಗ್ಲಿಕ್ಕೆ ಅಥವಾ ಕೈ ಬದಿದ್ ಬಾಯಿಗೆ ಬರದೇ ಇರ್ಲಿಕ್ಕೆ ಹಲವಾರು ಕಾರಣ ಇರುತ್ತೆ. ಕಾಳ ಸರ್ಪ ಯೋಗ ದೋಷವು ಅದರಲ್ಲಿ ಒಂದು ಕಾರಣ. ಅದಕ್ಕೋಸ್ಕರ ನಾವು ಈ ಬಾರಿ ಭಾಗ್ಯ ಸೂಕ್ತ ಹೋಮದ ಜೊತೆಗೆ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿ ನಾಗಿನ್ ಎನ್ನುವ 2 ನಾಗಬಿಂಬಗಳನ್ನು ಕೊಡ್ತಾ ಇದ್ದೇನೆ. ವರ್ಷಕ್ಕೆ 2 ಬಾರಿ ಮಾಡತಕ್ಕಂಥದ್ದು ನಾವು ಈ ಹೋಮವನ್ನ, ಆದಿಯಲ್ಲೊಮ್ಮೆ ಮಧ್ಯದಲ್ಲೊಮ್ಮೆ. ಸೊ ಈ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ನಿಮ್ಮ ಹೆಸರಲ್ಲಿ ಮಾಡಿ ನಾಗಿನ್ ಏನು ಕೊಡ್ತಾ ಇದ್ದೇವೆ, ಇದನ್ನ ₹1 ಒಂದು 6 ಕಾಯಿನ್ ಇಟ್ಕೊಂಡು 3 ಬಾರಿ ಅಥವಾ 6 ಬಾರಿ ಹಿಂಗೆ ನಿಮ್ಮ ತಲೆಗೆ ನಿವಾಳಿಸಿ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಡಿ. ನಿಮ್ಮ ಮನೆ ಹತ್ರದಲ್ಲಿರುವ ಯಾವುದೇ ದೇಗುಲದಲ್ಲಿ ಹುಂಡಿಯಲ್ಲಿ ಹಾಕಿದ್ರು ಆಗತ್ತೆ. ಇದ್ರ ಜೊತೆಗೆ ನಾವು ಕುಬೇರ ಲಕ್ಷ್ಮಿ ಹೋಮವನ್ನು ಮಾಡಿ ಒಂದು ಕುಬೇರ ಲಕ್ಷ್ಮಿ ಕಾಯಿನ್ ಅನ್ನು ಕೂಡ ಕೊಡ್ತಾ ಇದ್ದೇವೆ. ನಿಮ್ಮ ಪರ್ಸಲ್ಲೋ, ದೇವ್ರ ಮನೆಯಲ್ಲೋ, ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲೋ ಹಾಕಿಟ್ಕೊಳ್ಳಕ್ಕೆ ಒಂದು ಕುಬೇರ ಲಕ್ಷ್ಮಿ ಕಾಯಿನ್ ಅನ್ನು ಸಹ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಎಲ್ಲ ರೀತಿಯಲ್ಲಿ ಅನುಕೂಲವಾಗುವಂತಹ ಪ್ರಸಾದ ಆಯಿತು.
ಆಮೇಲೆ ಇದು ಒಬ್ಬರಿಗೆ ನಿವಾಳಿಸಿದ್ದು ಇನ್ನೊಬ್ಬರಿಗೆ ನಿವಾಳಿಸಬಾರದು, ಕಾಳಸರ್ಪ ಯೋಗ ದೋಷದ್ದು. ಸೊ ಅದರಿಂದಾಗಿ ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ನಾವು ನಿಮಗೆ ಕೊಟ್ಟಾಗ ನೀವು ಒಬ್ಬರೇ ನಿವಾಳಿಸ್ಕೊಳ್ಬೇಕಾಗುತ್ತೆ. ಒಂದೊಂದು ರೂಪಾಯಿ ಒಂದು 6 ಕಾಯಿನು ಇದನ್ನ ಇಟ್ಕೊಂಡು ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗಿ ಒಂದು 6 ಬಾರಿ ನಿವಾಳಿಸ್ಬಿಟ್ಟು ಹುಂಡಿಗೆ ಹಾಕ್ಬಿಟ್ರೆ ಆಗೋಯ್ತು ಅಷ್ಟೇ. ಕ್ಲಿಯರ್ ನಿಮ್ಮ ಒಂದು ಕಾಳಸರ್ಪ ದೋಷದ ಬಗ್ಗೆ. ಅದ್ರ ಬಗ್ಗೆ ಸಂಪೂರ್ಣವಾಗಿ ಮುಂದೆ ವಿಡಿಯೋಗಳನ್ನು ಮಾಡಿ ನಿಮಗೆ ತಿಳಿಸ್ತಾನೆ. ಸೊ ಹೀಗೆ ಎಲ್ಲ ರೀತಿಯ ವಿಶೇಷವಾದ ಹೋಮಗಳು, ಅದರಲ್ಲೂ ಮುಖ್ಯವಾಗಿ ಭಾಗ್ಯ ಸೂಕ್ತ ಹೋಮ, ಭಾಗ್ಯೋದಯ ಆಗಬೇಕು ಜೀವನದಲ್ಲಿ ಅಂತ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಗೊತ್ತಿದ್ರೆ, ಮಿಥುನ ರಾಶಿ ನಿಮ್ಮ ರಾಶಿ ಎಲ್ಲ ಸಹ ನೀವು ವಾಟ್ಸಪ್ ಮಾಡ್ಕೊಳ್ಬಹುದು. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮ ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಮಂಗಳವಾರವೇ ಇಲ್ಲಿಂದ ಕಳಿಸ್ಕೊಡ್ತೇವೆ, ಜನವರಿ 14ನೇ ತಾರೀಕು. ಒಂದು 2-3 ದಿವಸ ಸಿಕ್ಬಿಡುತ್ತೆ ನಿಮಗೆ, ಆಯ್ತಲ್ವಾ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ, ಒಳ್ಳೆಯದಾಗಲಿ. ಈಗ ಮುಂದೆ ನಾನು ಭಾಗ್ಯ ಸೂಕ್ತ ಮಂತ್ರವನ್ನು ಹೇಳ್ತೇನೆ, ಡೈಲಿ ಕೇಳಿಸ್ಕೊಳ್ಳೋಕೆ ನಿಮಗೆ. ಈ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಾತರಗ್ನಿಂ ಪ್ರಾತರಿಂದ್ರಗಂ ಹವಾಮಹೇ, ಪ್ರಾತರ್ಮಿತ್ರಾವರುಣಾ ಪ್ರಾತರಶ್ವಿನಾ, ಪ್ರಾತರ್ಭಗಂ ಪೋಷಣಂ ಬ್ರಹ್ಮಣಸ್ಪತಿಂ ಪ್ರಾತಃ ಸೋಮಮುತ ರುದ್ರಗುಂ ಹುವೇಮ, ಪ್ರಾತರ್ಜಿತಂ ಭಗಮುಗ್ರಗುಂ ಹುವೇಮ ವಯಂ ಪುತ್ರಮಧಿತೇರ್ಯೋ ವಿಧರ್ತಾ, ಆದ್ರಶ್ಚಿದ್ಯಂ ಮನ್ಯಮಾನಸ್ತುರಶ್ಚಿದ್ರಾಜಾಚಿದ್ಯಂ ಭಗಂ ಭಕ್ಷೀತ್ಯಾಹ, ಭಗ ಪ್ರಣೇತರ್ಭಗ ಸತ್ಯರಾಧೋ ಭಗೇ ಮಾಂ ಧಿಯಮುದ ವದದನ್ನಃ, ಭಗ ಪ್ರಣೋ ಜನಯ ಗೋಭಿರಶ್ವೈಃ ಭಗ ಪ್ರಭಿರ್ವಂತಸ್ಯಾಮ, ಉತೇದಾನೀಂ ಭಗವಂತಸ್ಯಾಮೋತ ಪ್ರಪಿತ್ವ ಉತ ಮಧ್ಯೆ ಅಹ್ನಾಂ, ಉತೋದಿತಾಮಘವಂತ್ ಸೂರ್ಯಸ್ಯ ವಯಂ ದೇವಾನಾಗುಂ ಸುಮತೌ ಸ್ಯಾಮ, ಭಗ ಏವ ಭಗವಾಗುಂ ಅಸ್ತು ದೇವಾಸ್ತೇನ ವಯಂ ಭಗವಂತಃ ಸ್ಯಾಮ, ತಂತ್ವಾ ಭಗ ಸರ್ವ ಇಜ್ಜೋ ಹವೀಮಿ ಸನೋ ಭಗಪುರ ಏತಾ ಭವೇಹ, ಸಮಧ್ವರಾಯೋಷಸೋ ನಮಂ ತದಧಿಕ್ರಾವೇವ ಶುಚಯೇ ಪದಾಯ, ಅರ್ವಾಚೀನಂ ವಸುವಿದಂ ಭಗನ್ನೋ ರಥಮಿವಾಶ್ವಾವಾಜಿನ ಆವಹಂತು, ಅಶ್ವಾವತೇರ್ಗೋಮತೇರ್ನ ಉಷಾಸೋ ವೀರವತೆ ಸದಮುಚ್ಛಂತು ಭದ್ರಾಃ, ಘೃತಂ ದುಹಾನಾ ವಿಶ್ವತಃ ಪ್ರಪೀನಾ ಯೂಯಂ ಪಾತಃ ಸ್ವಸ್ತಿಭಿಃ ಸದಾ ನಃ. ಓಂ ಯೋ ಮಾ ಆಗ್ನೇ ಭಾಗಿನಗಂ ಸಂತಮಥಾ ಭಾಗಂಚಿಕೀರ್ಷತಿ, ಅಭಾಗಮಗ್ನೇ ತಂಕುರು ಮಾಮಗ್ನೇ ಭಾಗಿನಂ ಕುರು. ಭಾಗ್ಯದೇವತಾಯೈ ನಮಃ. ಹರಿ ಓಂ.